ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ 18 ವರ್ಷ ತುಂಬಿದ ಮೇಲೆ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ಇದನ್ನು ಪ್ರತಿಯೊಬ್ಬ ಮತದಾರರು ಮತದಾನದ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ನಾನು ಕೇಂದ್ರ ಚುನಾವಣೆ ಅಧಿಕಾರಿಗಳಿಗೆ ಲೆಟರನ್ನು ಬರೆದಿದ್ದೇನೆ. ಅದರಲ್ಲಿ ನನಗೆ ಅವರು ರಿಪ್ಲೈ ಕೂಡ ಬಂದಿದೆ. ನನಗೆ DC ಅವರು ಕರೆದು ಸನ್ಮಾನಿಸಿ ಗೌರವಿಸಿದ್ದಾರೆ. ನಾನು ಈಗ ಮನೆ ಮನೆಗೆ, ಅಂಗಡಿಗಳಿಗೆ ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಹಾಡಿನ ಮೂಲಕ ಮತದಾನ ಜಾಗೃತಿಯನ್ನು ಮಾಡುತ್ತಿದ್ದೇನೆ. ನಮಸ್ತೆ. ನಾನಿವತ್ತು ಬಂದದ್ದು ಮತದಾನ ಕೇಳಿಕಲ್ಲ, ಆದರೆ ನನ್ನ ಉದ್ದೇಶ ನಾವೆಲ್ಲರೂ ತಪ್ಪದೆ ಮತದಾನ ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ದೇಶಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಇದುವೇ ಬರುವ ಏಪ್ರಿಲ್ 26ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಒಟ್ಟಿನಲ್ಲಿ ನನ್ನ ಉದ್ದೇಶ 100% ಮತದಾನ ಆಗಬೇಕು ಎಂದು ನನ್ನ ಉದ್ದೇಶ. ನಮಸ್ಕಾರ. ಯಾರಿನ വന്നത് വോട്ട് ചോദിക്കാനല്ല, അന്നാലെ എന്ന ഉദ്ദേശം എന്നത് പറഞ്ഞ് എല്ലാവരും തട്ടതോട്ട് ചെയ്തേപ്പെട്ടു. ഇത് നമ്മ ഒരു ആദ്യ കർത്തവ്യ കൂടിയാണ്. നമ്മുടെ ദേശത്തിന് വേണ്ടിയിട്ട് ഒരു നല്ല വ്യക്തിയെ തെരഞ്ഞെടുത്തേപ്പെട്ടു. ಯಾರಿನಿ ಬತ್ತೀನಿ ಓಟಿಗೆ ನಡತ್ತೆ ಆಡೆ ಎನ್ನ ಉದ್ದೇಶ ನಮ್ಮ ಕೂಡ ಬುಡಂದೆ ಓಟು ಮಾಡ್ಕೊಡು. ಮುಂದೆ ನಮ್ಮ ಬೇಲೆ, ಮುಂದೆ ನಮ್ಮ ಕೈಟುಂಡು. ದೇಶಕ್ಕೋಸ್ಕರ ಎಡ್ಡೇನ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಡು. ಮುಂದೆ ಬರ್ಪುಣ ಏಪ್ರಿಲ್ 26ಗೆ ಕೂಡೆಲ್ಲ ಕಡ್ಡಾಯವಾದ ಮತದಾನ ಮಾಡ್ಕೊಡು. ಒಟ್ಟಾರೆ 100% मतदान आवडून देणं उद्देश. हाव आयजा अंगा तुमच्याकडे नोट मंग पक्क हेवना महोज उद्देश तुमका सगळ्याक जागृत कापक की आम्ही सगळे मत देव पक जाय. मतदान आमचो कर्तव्य. देश भविष्य कधी एक बरो अभ्यर्थी चुंपक जाय. तो अधिकार आमचे हातीन असाते का आम्ही सगळे मत देव पक जाय. नमस्कार. ನಾನಿವತ್ತು ಬಂದದ್ದು ಮತದಾನ ಕೇಳಿಕಲ್ಲ, ಆದರೆ ನನ್ನ ಉದ್ದೇಶ ನಾವೆಲ್ಲರೂ ತಪ್ಪದೆ ಮತದಾನ ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ದೇಶಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಒಟ್ಟಿನಲ್ಲಿ ನನ್ನ ಉದ್ದೇಶ 100% ಮತದಾನ ಆಗಬೇಕು ಎಂದು ನನ್ನ ಉದ್ದೇಶ. ಇದುವೇ ಬರುವ ಏಪ್ರಿಲ್ 26ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಾರಿನ വന്നത് വോട്ട് ചോദിക്കാനല്ല, അന്നാലെ എന്ന ഉദ്ദേശം എന്നത് പറഞ്ഞ് എല്ലാവരും തട്ടതൊട്ട് ചെയ്തേപ്പെട്ടു. ഇത് നമ്മ ഒരു ആദ്യ ಕರ್ತವ್ಯ ಕೂಡಿയാണ്. നമ്മുടെ ദേശത്തിന് വേണ്ടിയിട്ട് ഒരു നല്ല വ്യക്തിയെ തെരഞ്ഞെടുത്തേപ്പെട്ടു. नमस्कार. हाव आयजा अंग तुमच्याकडे नोट मंग पक्क हेवना महोज उद्देश तुमका सगळ्याक जागृत कापक की आम्ही सगळे मत देव पक जाय. मतदान आमचो कर्तव्य. देश भविष्य कधी एक बरो अभ्यर्थी चुंपक जाय. तो अधिकार आमचे हातीन असाते का आम्ही सगळे मत देव पक जाय. ನಾನಿವತ್ತು ಬಂದದ್ದು ಮತದಾನ ಕೇಳಿಕಲ್ಲ, ಆದರೆ ನನ್ನ ಉದ್ದೇಶ ನಾವೆಲ್ಲರೂ ತಪ್ಪದೆ ಮತದಾನ ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ದೇಶಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಒಟ್ಟಿನಲ್ಲಿ ನನ್ನ ಉದ್ದೇಶ 100% ಮತದಾನ ಆಗಬೇಕು. ತಪ್ಪದೆ ಮತದಾನ ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ದೇಶಕ್ಕೋಸ್ಕರ ಒಳ್ಳೆಯ ಬರುವ ಏಪ್ರಿಲ್ 26ರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.